ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಃ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಚೇಟ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತ್ತಾರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು 41ನೇಯ ಪುಷ್ಕರಾಕ್ಷ ಅಂತನ್ನೋದನ್ನು ಅನೇಕ ಮುಖಗಳಿಂದ ನೋಡೋದಕ್ಕೋಸ್ಕರ ನಾವು ಪ್ರಯತ್ನಿಸಿದ್ದೇವೆ.
ಪರಮಾತ್ಮನಿಗೆ ದುಷ್ಟರಾಗ ದೈತ್ಯರನ್ನು ಎಲ್ಲೋ ಎಸೆದು ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾನೆ. ತಾವರೆಯಂತೆ ಸುಂದರವಾದ ಕಣ್ಣುಗಳುಳ್ಳವನಾಗಿದ್ದಾನೆ. ಕರುಣಾ ತುಂಬಿದ ಕರುಣೆಯ ಸಾಗರವನ್ನೇ ತನ್ನ ಕಣ್ಣಿನಿಂದ ಸುರಿಸುತ್ತಾ, ಬನ್ನಿ ಇದರಲ್ಲಿ ಮಿಂದು ಧನ್ಯರಾಗಿರಿ ಅಂಥೇಳಿ ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ ಅಂತ ಅನ್ನೋದನ್ನು ನಾವು ನಿನ್ನೆ ದಿವಸ ಅನುಭವಿಸಿದ್ದೇವೆ. ಆದರೆ ಪರಮಾತ್ಮ ಎಲ್ಲ ಕೊಟ್ಟರೂ ಕೂಡ ಅಸುರರು ಸುಮ್ಮನಿರೋದಿಲ್ಲ. ಅಸುರರ ಸ್ವಭಾವ ಇನ್ನೊಬ್ಬರಿಗೆ ಕಡಕ್ ಮಾಡೋದು, ಅವ್ರ ಸ್ವಭಾವನೆ ಹಾಗೆ. ಇನ್ನೊಬ್ಬರಿಗೆ ಕೆಡಕ್ ಮಾಡಲಿಲ್ಲ ಅಂತಕೊಂಡಂತಂದರೆ ಅವ್ರಿಗೆ ಊಟನೇ ಹೋಗೋದಿಲ್ಲ. ಒಬ್ಬೊಬ್ಬರ ಸ್ವಭಾವ ಇರ್ತದೆ. ಒಬ್ಬರಿಗೇನಾದರೂ ಕೀಟ್ಲೆ ಮಾಡಬೇಕು, ಒಬ್ಬರಿಗೇನಾದ್ರು ತಮಾಷೆ ಮಾಡಬೇಕು, ಒಬ್ಬರಿಗೇನಾದರೂ ಹಾಳು ಮಾಡಬೇಕು, ಒಬ್ಬರಿಗೇನಾದರೂ ಸುಳ್ಳು ಹೇಳಬೇಕು, ಒಬ್ಬರಿಗೇನಾದರೂ ಹೊಡಿಬೇಕು, ಏನೋ ಒಂದು ಬಟ್ ಅದು ಮಾಡದೇ ಇದ್ರಿಗೆ ತೃಪ್ತಿನೇ ಆಗೋದಿಲ್ಲ. ಜಗತ್ತಿಗೆ ತ್ರಾಸು ಕೊಡ್ತಕ್ಕಂಥ ಅಸುರರು ಬೇಕಾದಷ್ಟಿದ್ದಾರೆ. ಹೀಗೆ ಸೃಷ್ಟಿಯ ಆದ ನಂತರ ಹಲವು ವರ್ಷಗಳ ನಂತರ ಜಗತ್ತಿನ ಜನರಿಗೆ ಕುಡಿಯುವುದಕ್ಕೋಸ್ಕರ ನೀರನ್ನು, ನದಿಯನ್ನು ಕೊಟ್ಟ ಪರಮಾತ್ಮ ಒಬ್ಬ ಅಹಿ ಅಂತಿಕೊಂಡಿರ್ತಕ್ಕಂಥ ಅಸುರ ಎಲ್ಲ ನದಿ ಮೂಲಗಳಿಗೆ ತನ್ನ ಶರೀರವನ್ನು ಬೆಳೆಸಿ ಅಲ್ಲಿ ಗಂಗೆಯ ಧಾರೆಯನ್ನು ತಡೆದ, ಯಮುನೆಯ ಧಾರೆಯನ್ನು, ಕೃಷ್ಣೆಯ ಧಾರೆಯನ್ನು, ಗೋದಾವರಿಯ ಧಾರೆಯನ್ನು, ನರ್ಮದೆಯ ಧಾರೆಯನ್ನು ಆ ಮೂಲದಲ್ಲೇ ತಡೆದಿಡಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ನದಿಗಳು ಒಣಗಿ ಹೋದವು. ನದಿಗಳು ಒಣಗಿ ಹೋದವು ಅಂತ ತಿಳ್ಕೊಂಡಂಥೇಳಿ ನದಿಗಳ ನೀರು ಸಮುದ್ರಕ್ಕೆ ಸೇರಲಿಲ್ಲ ಅಂತ ತಿಳ್ಕೊಂಡಂಥೇಳಿ ಸಮುದ್ರ ಒಣಗಿ ಹೋಯ್ತು. ಅಸಂಖ್ಯ ಜೀವಜಂತುಗಳು ಸತ್ತೋಗ್ಬಿಟ್ಟು, ಮನುಷ್ಯರು ಕೂಡ ನೀರಿಲ್ಲದೆ ಹಾಹಾಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಪರಮಾತ್ಮ ಆ ಅಹಿ ಅಂತಿಕೊಂಡು ತನ್ನ ಅಸುರನನ್ನು ಸಂಹಾರ ಮಾಡಿ, ಆಗ ಯಾವಾಗ ನೀರಿನ ಧಾರೆಯನ್ನು ಬಿಟ್ಟ, ಆ ನೀರಿನ ಧಾರೆಗಳು ಮಹಾಸ್ವನ ಅತ್ಯಂತ ವೇಗದಿಂದ ನದಿಯ ಧಾರೆ ಧರ 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 ಬರ್ತಾ ಇರತಕ್ಕಂಥ ಭೋರ್ಗರೆಯುತ್ತಾ ನೀರಿನ ಹರಿತಾ ಇದ್ದರೆ, ಭೋರ್ಗರೆಯುತ್ತಾ ಸಮುದ್ರಕ್ಕೆ ಬರ್ತಾ ಇದ್ದರೆ ಜೋರಾದ ಶಬ್ದವಾಯಿತು. ನನಗೊಂದು ದಿವಸ ನೆನಪಿದೆ, ಬದ್ರಿಕಾಶ್ರಮಕ್ಕೆ ಹೋಗಿದ್ದೆವು. ನದಿ ದಂಡೆಯ ಮೇಲೆ ಒಂದು ಅಲಕನಂದ ದಂಡೆಯ ಮೇಲೆ ನರನಾರಾಯಣ ಪರ್ವತದ ಎದುರಿಗೆ ಒಂದು ರೂಮ್ ಹಿಡಿದಿದ್ದೆವು. ಚಳಿ ಇತ್ತು. ರೂಮ್ ಬಾಗಿಲು ಹಾಕ್ಕೊಂಡು ಇದ್ದರೆ ಪೂರ್ತಿ ರಾತ್ರಿ ಶಾಂತಿ. ಆಲಂತರ ಬರ್ರ ಅಂತಕೊಂಡು ಆವಾಜ್ ಬರ್ತಾಯಿತ್ತು. ನಲಕನಂದೆ ವೇಗವಾಗಿ ಹರಿತಾ ಇರತಕ್ಕಂಥ ಆ ಧ್ವನಿ ಮಾಡಲಿಕ್ಕೆ ಬರೋಂಗಿಲ್ಲ ನನಗೆ, ಅಂಥ ಅದ್ಭುತವಾದ ಧ್ವನಿ. ಆ ನಂತರ ಋಷಿಕೇಶಕ್ಕೆ ಹೋದರೆ ಮೇಲಿನಿಂದ ಬರ್ತಕ್ಕಂಥ ಆ ಗಂಗಾ ಭಾಗೀರಥಿ ಭೂಮಿಗೆ ಬಂದು ಇಳಿದು ವೇಗದಿಂದ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಷ್ಟು ವೇಗವಾಗಿ ಶಬ್ದ ಆಗ್ತದೆ. ಆ ಹರಿದ್ವಾರದಲ್ಲಿ ಹರಿತಕ್ಕಂಥ ವೇಗವಾದ ಆ ಗಂಗೆಯ ಧ್ವನಿ ಭಾಳ ಅದ್ಭುತವಾಗಿರ್ತದೆ.
ಅದು ಒಮ್ಮೆಲೇ ಬಿಟ್ಟ ಮೇಲೆ ಎಷ್ಟು ಜೋರಾಗಿ ಧ್ವನಿ ಮಾಡ್ತಾ ಬಂದಿರಬೇಕು, ಕಲ್ಪನೆ ಮಾಡಿಕೊಳ್ಳಿ. ಆಗ ಮಹಾವೇಗದಿಂದ ಬರುವ ಆ ಧ್ವನಿ ಆ ನೀರಿನಲ್ಲಿ ಎದ್ದು ಪ್ರೇರಿಸುವ ಪರಮಾತ್ಮನ ಧ್ವನಿಯೇ. ಆದ್ದರಿಂದ ಅವನ ಮಹಾಸ್ವನಃ ಅಂತ ತಿಳ್ಕೊಂಡು ಕರೀತಾರೆ. ಬಹಳ ಜೋರಾಗಿರ್ತಕ್ಕಂಥ ಶಬ್ದದ ಧಾರೆಯಿಂದ, ನದಿಯ ಧಾರೆಯಲ್ಲಿ ತಾನು ಸೇರಿಕೊಂಡು ಅವನು ಪರಮಾತ್ಮ ಜೋರಾಗಿ ಧ್ವನಿ ಮಾಡುತ್ತಾ ಹರಿತಾ ಬರ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಮಹಾಸ್ವನಃ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ವಿವರಣೆ ಕೊಟ್ಟಿರ್ತಕ್ಕಂತಹ ಗ್ರಂಥ ಬೃಹತಿ ಸಹಸ್ರ. ಬೃಹತಿ ಸಹಸ್ರ ಈ ವಿಷಯ ವಿವರಣೆಯನ್ನು ಕೊಡುತ್ತದೆ. ಅಹನ್ನಹಿಂ ಪರಿಚಯಾನ ಮರಣ ಪತಿಂ ವೋ ಅಜ್ಞಾನಂ ಅವಾಸೃಜೋ ಅಪೋ ಅಚ್ಚ ಸಮುದ್ರಂ ಧೇನೂನಾಮಿಷುದ್ಯಸಿ. ಬೋಲ್ ಹೇಳಿ, ನಮ್ಮ ವಿದ್ಯಾರ್ಥಿ ಹೇಳ್ತಾನೆ ಕೇಳಿ. ಅಹನ್ನಹಿಂ ಪರಿಚಯಾನ ಮರಣ ಪತಿಂ ವೋ ಅಜ್ಞಾನಂ ಅವಾಸೃಜೋ ಅಪೋ ಅಚ್ಚ ಸಮುದ್ರಂ ಧೇನೂನಾಮಿಷುದ್ಯಸೋಂ. ಅಹನ್ನಹಿಂ ಪರಿಚಯಾನ ಮರಣ ಪತಿಂ ವೋ ಅಜ್ಞಾನಂ ಅವಾಸೃಜೋ ಅಪೋ ಅಚ್ಚ ಸಮುದ್ರಂ ಧೇನೂನಾಮಿಷುದ್ಯಸಿ. ಅಚ್ಚ ಮಾಡೋದಂತ ಉತ್ತರ ಕರ್ನಾಟಕ ಹೇಳ್ತೀವಲ್ಲ. ಎಲೆ ಪರಮಾತ್ಮನೇ, ಎಲ್ಲ ಮಂತ್ರಗಳು ಪರಮಾತ್ಮನನ್ನು ಸಂಬೋಧಿಸಿರ್ತಕ್ಕಂಥ ಮಂತ್ರಗಳು. ಅರಣ ಪರಿಚಯಾನಂ. ಅರಣ ಅಂತಿಕೊಂಡಂತಂದರೆ ಅರ್ಣವ ಅಂದರೆ ಸಮುದ್ರ, ಅರಣ ನದಿ ನೀರಿನ ಧಾರೆ. ನೀರಿನ ಧಾರೆಯನ್ನು ಬಂದು ಮಾಡಿ, ಪರಿಚಯಾನಂ ಅಷ್ಟು ವಿಶಾಲ ಶರೀರ ತೆಗೆದುಕೊಂಡು ಎಲ್ಲ ನದಿಗಳ ಮೂಲಗಳನ್ನು ಬಂದು ಮಾಡಿರ್ತಕ್ಕಂತಹ ಅಹಿಂ, ಅಹಿ ಅಂತನೂ ಹೆಸರಿನ ಅಸುರನನ್ನು ಯಾವ ಭಗವಂತ ಅಹನ್ ಕೊಂದಾಕ್ಬಿಟ್ಟ. ಆನಂತರ ಅಪಹ ನದಿಯ ನೀರುಗಳನ್ನು ಅಚ್ಚ ಅಂತ ತಿಳ್ಕೊಂಡಂತಂದರೆ ಸಮ್ಯಕ್ ವೇಗೇನ ಅಂತ ಅರ್ಥ, ಮಹಾವೇಗದಿಂದ. ಹಿಂದಿಯಲ್ಲಿ ಅಚ್ಚ ಟೀಕೆ ಅಂತ ತಿಳ್ಕೊಂಡಂತ ಹೇಳ್ದಂಗೆ. ಬಹುತ್ ಅಚ್ಚ ಅಂತ ತಿಳ್ಕೊಂಡಂತಂದ್ರೆ ಬಹಳ ವೇಗದಿಂದ ಬರ್ತಕ್ಕಂಥ ಇದರಲ್ಲಿ ಮಹಾಸ್ವನೇನ ಅಪಹ ಅವಾಸೃಜ, ಜೋರಾದ ಸ್ವರದಿಂದ ನೀರು ಕೆಳಗೇನು ಬಂತು, ನದಿಯಲ್ಲಿ ಬಂದು ಹೋಗಿ ಸಮುದ್ರವನ್ನು ತುಂಬಿಸಿಬಿಡ್ತು. ಅಷ್ಟು ವೇಗವಾಗಿ ಬಂದಿರತಕ್ಕಂಥ ಕಲ್ಪನೆ ಮಾಡಿಕೊಳ್ಳಿ. ಈಗ ಬಂದಿಲ್ಲ, ಕಂಟಿನ್ಯೂ ಹರಿತಾ ಇದೆ, ಆದರೂ ಅದಕ್ಕಂಥ ವೇಗ ಇದೆ, ಅಂಥ ಧ್ವನಿ ಇದೆ. ಯಾರಾದರೂ ನೀವು ವಾಟರ್ ಫಾಲ್ಗೆ ಹೋದರೆ ನೋಡಿದರೆ ಧ್ವನಿ ಆಗ್ತಿರ್ತದೆ. ನನಗೆ ಹೇಳಲಿಕ್ಕೆ ಬರೋದಿಲ್ಲ ಶಬ್ದ ಹೇಗೆ ಅಂತೇಳಿ. ನೀವೆಲ್ಲ ನೋಡಿದ್ದೀರಿ, ಕಲ್ಪನೆ ಮಾಡಿಕೊಳ್ಳಿ. ಅಂತಹ ಧ್ವನಿ ಮಾಡುತ್ತಾ ಜಗತ್ತಿಗೆ ನೀರನ್ನು ಕೊಟ್ಟಿರ್ತಕ್ಕಂತಹ ಮಹಾ ಸ್ವಾಮಿ, ಮಹಾ ಉಪಕಾರಿ, ನಿನಗೆ ಮಹಾಸ್ವನಃ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್. ಈ ಕಾರಣವನ್ನು ಬೃಹತಿ ಸಹಸ್ರ ಕೊಡ್ತದೆ. ಆದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಮಹಾಸ್ವನಕ್ಕೆ ಅನೇಕ ಅರ್ಥಗಳಿವೆ, ಸುಮಾರು 9-10 ಅರ್ಥಗಳಿವೆ. ಆಚಾರ್ಯರ ಉಪನಿಷತ್ ಭಾಷ್ಯಗಳಲ್ಲಿ, ಆನಂತರ ಭಾಗವತದ ಭಾಷ್ಯದಲ್ಲಿ, ಭಾಗವತದ ತಾತ್ಪರ್ಯನಿರ್ಣಯದಲ್ಲಿ, ಋಗ್ಭಾಷ್ಯದಲ್ಲಿ ಅನೇಕ ರೀತಿಯಿಂದ ಈ ಪರಮಾತ್ಮನ ಹೆಸರನ್ನು ನಿರ್ವಚನ ಮಾಡ್ತಾರೆ. ಭಗವಂತ ಮಾತನಾಡಿದ್ರೆ 1000 ಮಂದಿ ಕೇಳಿಸ್ಬೇಕು, ಆ ರೀತಿ ಭಗವಂತ ಮಾತನಾಡ್ತಾನೆ. ವಿಷ್ಣು ಸ್ವರ ಮಹಾನ್ ಸ್ವನಃ
ಅತಿ ಗಂಭೀರವಾದ ದೂರದವರೆಗೆ ಹೋಗುವ ಸ್ವನಃ ಧ್ವನಿ ಯಸ್ಯ ಸಹ, ಯಾವನ ಧ್ವನಿ ಅಷ್ಟು ಆ ರೀತಿಯಾಗಿದೆ ಅದು ಭಗವಂತನ ಧ್ವನಿಯಾಗಿರ್ತದೆ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ವಿಷ್ಣು ಸ್ವರ, ಭಗವಂತನ ಸ್ವರ ವೃಷಭವತ್ ಅಂಬೋ ಅಂಥೇಳಿ ಆ ಹಸುವಿನಗಿಂತ ಎತ್ತು ಜೋರಾಗಿ ಒದರ್ತದೆ. ಅಥವಾ ಮೇಘನಾದವತ, ಮೇಘ ಭರ್ರಂತ ಮಳೆ ಬರ್ತಾ ಇದ್ದರೆ ಏನು ಧ್ವನಿ ಆಗ್ತಾಯಿಲ್ಲ, ಆ ಧ್ವನಿಯಂತೆ ಪರಮಾತ್ಮನ ಧ್ವನಿ ಎಲ್ಲರ ಕಿವಿ ಕೇಳಬೇಕು, ಆ ರೀತಿಯಾಗಿರ್ತದೆ. ಎಂದಾದರೂ ಕೇಳಿದ್ರೇನು? ನಾವು ಕೇಳಲಿಲ್ಲ. ಮಹಾಭಾರತ ಕಾಲದಲ್ಲಿ ದುರ್ಯೋಧನ, ದುಶ್ಯಾಸನ, ಧೃತರಾಷ್ಟ್ರ ಎಲ್ಲರೂ ಇರತಕ್ಕಂಥ ಸಭೆಯಲ್ಲಿ ಪರಮಾತ್ಮ ಮಾತನಾಡಿದ. ಹೇಗೆ ಅಂತಕೊಂಡ್ರೆ ಡಾಮ್ 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 ಬಡಿತಾರಲ್ಲ ದುಂದುಬಿ, ಅದರಂತೆ ಭೀಕರವಾದ ಜೋರಾಗಿರ್ತಕ್ಕಂಥ ಧ್ವನಿ. ಯಾವಾಗ ದುರ್ಯೋಧನ ದುಶ್ಯಾಸನರು ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತೇಳಿ ಬಯಸಿದರು, ಆ ಕಾಲದಲ್ಲಿ ಪರಮಾತ್ಮ ಮೂರ್ಖರೇ ನಿಲ್ಲಿ, ನನ್ನನ್ನು ಕಟ್ಟಿ ಹಾಕ್ತೀರಾ, ಸಾಧ್ಯವಿದೆಯಾ ನಿಮಗೆ ಅಂಥೇಳಿ ಕೃಷ್ಣನಲ್ಲಿ ಮಾತನಾಡಿದ ಉದ್ಯೋಗ ಪರ್ವದಲ್ಲಿ ಅದು ಹೇಗಿತ್ತು ಅಂತಿಕೊಂಡಂತ ಅನ್ನೋದನ್ನು ಮಹಾಭಾರತ ವರ್ಣನೆ ಮಾಡ್ತಾರೆ. ವಾಕ್ಯಂ ಅಭ್ಯಾದದೆ ಕೃಷ್ಣ, ಕೃಷ್ಣ ತನ್ನ ಮಾತನ್ನು ಹೇಳಿದ. ಹೇಗಿತ್ತು? ಸುದೌಷ್ಟ್ರ, ನಗ್ತಾ ನಗ್ತಾ, ಮಂದಹಾಸ, ಅದೇ ಸ್ವಲ್ಪ ಕಣ್ಣು ಅವನ ಹಲ್ಲುಗಳು ಕಾಣ್ತಾ ಇತ್ತು. ದುಂದುಬಿ ಸ್ವನಃ, ದುಂದುಬಿಯಂತೆ, ದುಂದುಬಿ ಢಮ್, ನಗಾರಿ ಬಾರಿಸ್ತಾರಲ್ಲ ನಗಾರಿ ಡಾಮ್ ಅಂತ ಎಲ್ಲರೂ ಕೇಳಿಸ್ಬೇಕು ಹಾಗೆ. ಅಥವಾ ಜೀಮೂತ ಇವ ಘರ್ಮಾಂತೆ, ಮೊದಲನೇ ಮಳೆ ಎಲ್ಲ ಸಂದರ್ಭ ಕಾಟ್ ಕಡಲ್ ಅಂತೇಳಿ ಶಬ್ದ ಮಾಡ್ತಾ ಏನು ಮಳೆ ಬರ್ತದೆ, ಆ ಮಳೆಯಂತೆ ಘರ್ಮಾಂತೆ, ಬೇಸಿಗೆಗಾಲ ಆದ ಮೇಲೆ ಜೀಮೂತ ಇವ, ಜೀಮೂತ ಅಂದರೆ ಮೇಘಗಳು, ಮೋಡಗಳ ಸ್ವರದಂತೆ ಸರ್ವಾನ್ ಶುಶ್ರಾವಯನ್ ಸಭಾನ್, ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಕೇಳಬೇಕು. ಸರಿ, ನನ್ನನ್ನು ಕಟ್ಟಿ ಹಾಕಲಿಕ್ಕಾಗಲ್ಲ, ಹೊರಟೆ ನಾನು, ನಿಮ್ಮ ವಿನಾಶ ನಿಶ್ಚಿತ ಅಂಥೇಳಿ ವಿಶ್ವರೂಪವನ್ನು ತೋರಿಸಿ ಕೃಷ್ಣ ಹೇಳಿದ, ಇನ್ನು ಸಂಧಿ ಇಲ್ಲ. ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭ ಅಂಥೇಳಿ ಯುದ್ಧದ ಘೋಷಣೆಯನ್ನು ಮಾಡಿ, ಆ ಘೋಷಣೆ ಹೇಗಿತ್ತು ಅಂತ ತಿಳ್ಕೊಂಡಂತಂದರೆ ದುಂದುಬಿಯಂತೆ, ಕಟ್ಕಡಲ್ಲಂತ ಆ ರೀತಿಯಾಗಿ ಮೂಡದ ಆ ಸಿಡಿಲ್ನಂತೆ ಇರತಕ್ಕಂಥ ಮಾತು ಕೃಷ್ಣನದು. ಆದ್ದರಿಂದಾಗಿ ಭಗವಂತನಿಗೆ ಮಹಾಸ್ವನಃ ಮಹಾಸ್ವನಃ ಅಂತ ತಿಳ್ಕೊಂಡಂತ ಹೆಸರು. ಗಂಭೀರ ಧ್ವನಿ. ಇನ್ನು ಉಚ್ಚೈಹಿ, ಕೋಟಿ ಜನರಿಗೆ ಕೇಳಿಸ್ಬೇಕು ಅಂಥ ಧ್ವನಿಯು ಕೂಡ ಪರಮಾತ್ಮನಿಗಿದೆ. ಮಹಾನ್ ಅಂದರೆ ಉಚ್ಚೈಹಿ, ಮೊದಲು ಗಂಭೀರ ಅಂತ ಅರ್ಥ, ಈಗ ಬಹಳ ದೂರದವರೆಗೂ ಅಂತ ಅರ್ಥ, ಜೋರಾಗಿ ಅಂತ ಅರ್ಥ. ಅಂಥ ಧ್ವನಿ ಪರಮಾತ್ಮನಿಗಿದೆ. ಸಂದರ್ಭ ಹೇಗೆ? ಯಾವಾಗ ಪರಮಾತ್ಮ ತಾನು ಕಂಬವನ್ನು ಸೀಳಿ ಸಿಂಹನಾದವನ್ನು ಮಾಡಿದನು, ಆ ಕಾಲದಲ್ಲಿ ಬ್ರಹ್ಮಾಂಡದ ಕೆಲವು ಭಾಗ ಒಡೆದು ಸೀಳಿ ಹೋಯ್ತಂತೆ. ತದೈವ ತಸ್ಮಿನ್ ನದತೋತ ಭೀಷಣು, ನೃಸಿಂಹದೇವರು ಸಿಂಹನಾದವನ್ನು ಮಾಡ್ತಾ ಇದ್ದರೆ, ಸಿಂಹನಾದ ನಾವು ಸರ್ಕಸ್ಸಿನ ಸಿಂಹದಲ್ಲಿ ಕೇಳಿದ್ದೀವಿ, ಇಷ್ಟೇ. ಒರಿಜಿನಲ್ ಸಿಂಹದ ನಾದ ಕೇಳಬೇಕು, ದೂರದವರೆಗೂ ಕೇಳಿಸ್ತದೆ. ಮಾಡಿದರೆ ಅತ್ಯಂತ ಭೀಕರವಾಗಿತ್ತು. ಆ ಭೀಕರ ಎಷ್ಟಿತ್ತು? ಏನಾಂಡ ಕಟಾಹ ಮಸ್ಫುಟತ, ನಮ್ಮ ಸುತ್ತಲೂ 60,000 ಯೋಜನ ದಪ್ಪಾಗಿರ್ತಕ್ಕಂಥ ಬ್ರಹ್ಮಾಂಡದ ಏನು ಪರಟೆ ಇದೆ,
ಬ್ರಹ್ಮಾಂಡ ಕಟಾಹ ಅಂತ ಕರೀತಾರೆ, ಸೀಳಿ ಹೋಯ್ತು. ಫಟ್ ಪಡಲ್ ಅಂತಕೊಂಡಂತೇಳಿ ಸೀಳಿ ಹೋಗ್ಬಿಡ್ತು. ಅದನ್ನು ಕೇಳಿ ಅಜಾದಯ ಬ್ರಹ್ಮಾದಿ ದೇವತೆಗಳು ಸ್ವದಿಷ್ಣೋಪರಾತಂ ಸ್ವದಿಷ್ಣೋಪಗತಂ ತ್ವಜಾದಯ ಉಪರತಂ ಸ್ವದಿಷ್ಣೋಪರತಂ ಅಂತ ತಿಳ್ಕೊಂಡಂತೇಳಿ ಹೇಳ್ತಾರೆ. ಇನ್ನು ನಮ್ಮ ಲೋಕ ಮುಳುಗ್ತದೆ, ಪ್ರಳಯ ಬಂತು ಅಂಥೇಳಿ ಅವರು ತಿಳಿದುಕೊಂಡು ಸ್ವಧಾಮಪ್ಪಯಮಂಗಮೇನಿರೇ, ಆಯ್ತು ಪ್ರಳಯ ಬಂತು, ಇನ್ನೇನು ದೇಹ ಬಿಡಬೇಕು, ನಮ್ಮ ಲೋಕ ಮುಳುಗಿ ಹೋಗ್ತದೆ ಅಂಥೇಳಿ ತಿಳಿದುಕೊಂಡ್ರಂತೆ. ಅಷ್ಟು ಪರಮಾತ್ಮನ ಧ್ವನಿ ಜೋರಾಗಿತ್ತು. ಆದ್ದರಿಂದ ಮಹಾನ್ ಉಚ್ಚೈಹಿ ಅತಿ ಹೆಚ್ಚಾಗಿರ್ತಕ್ಕಂಥ ಸ್ವನಃ ಧ್ವನಿ ಯಾವ್ದಿದೆ ಆ ಭಗವಂತನಿಗೆ ಮಹಾಸ್ವನಃ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆನಂತರ ಮೂರನೇ ಅರ್ಥ ಬೇಕೆ. ಮಹಾನ್ ಅಂದರೆ ಇವರು ಮಹಾತ್ಮರಪ್ಪ ಅಂತ ತಿಳ್ಕೊಂಡ್ರೆ ಪೂಜ್ಯರು ಅಂತ ಅರ್ಥ. ಮಹಾನ್ ಪೂಜ್ಯ ಸ್ವನಃ, ಎಲ್ಲರಿಂದಲೂ ಆದರಣೀಯವಾಗಿರ್ತಕ್ಕಂತಹ ಭಗವಂತನ ಧ್ವನಿ ಅಂತ ತಿಳ್ಕೊಂಡಂತಂದರೆ, ಸೃಷ್ಟಿಯ ಆದಿಯಲ್ಲಿ ಹಯಗ್ರೀವ ರೂಪದಿಂದ ಸಮಗ್ರ ವೈದಿಕ ವಾಂಗ್ಮಯವನ್ನೇ ತನ್ನ ಮುಖದಿಂದ ಪರಮಾತ್ಮ ಉಚ್ಚಾರ ಮಾಡ್ತಾನಂತೆ. ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ, ಅರೇ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತತ. ಆ ಹಯಗ್ರೀವ ದೇವರ ಶ್ವಾಸದಂತೆ ಸುಲಭವಾಗಿ ಅವನ ಮುಖದಿಂದ ಹೊರಟಿರ್ತಕ್ಕಂತಹ ಶಬ್ದಗಳು ಯಾವ್ಯಾವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ಆನಂತರ ಮಹಾಭಾರತಾದಿ ಗ್ರಂಥಗಳು, ಉಪನಿಷತ್ತು, ಶ್ಲೋಕಗಳು, ಸೂತ್ರಗಳು, ಅನುವ್ಯಾಖ್ಯಗಳು, ಇವೆಲ್ಲವೂ ಕೂಡ ಅವನ ಮುಖದಿಂದ ಹೊರಟಿರ್ತಕ್ಕಂಥ ಗ್ರಂಥಗಳು ಉಚ್ಚಾರ ಮಾಡ್ತಾ ಇರ್ತಾನೆ. ಅಗ್ನಿಮಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತುಜಂ ಹೋತಾರಂ ರತ್ನದಾತಾಮಂ ಜನ್ಮಾದ್ಯಸ್ಯ ತೋನ್ಮಯಾದಿತರತಶ್ಚಾರ್ಥೇಷ್ಟ ವಿದ್ಯೇಶ್ವರಾಟ್. ಸತತ ಭಗವಂತನಿಂದ ಸಕಲ ಶಾಸ್ತ್ರಗಳ ಶಬ್ದಗಳು ಹೊರಗೆ ಬೀಳ್ತಾ ಇವೆ. ಅದನ್ನು ಕೇಳಿದ ವಾಯುದೇವರು ಬದ್ಧರೂಪದಿಂದ ಬರೆದು ನಮಗೆ ಕೊಟ್ಟಿದ್ದಾರೆ. ಯಾಕೆ ಅಂತಿಕೊಂಡಂತಂದರೆ ಕೇವಲ ವೇದಗಳಷ್ಟೇ ಅಲ್ಲ, ಜಗತ್ತಿನಲ್ಲಿ ಏನೇನು ವೈದಿಕ ಸಾಹಿತ್ಯ ಅಂತ ತಿಳ್ಕೊಂಡಂತಿದೆ, ತತ್ಸಂಬಂಧಿಯಾಗಿರ್ತಕ್ಕಂಥ ಸಾಹಿತ್ಯ ಅಂತ ತಿಳ್ಕೊಂಡಂತೇನಿದೆ, ಅದೆಲ್ಲವೂ ಭಗವಂತನಿಂದ ಮುಖದಿಂದ ಹೊರಡ್ತದೆ. ಅಷ್ಟು ಆದರಣೀಯವಾದ ವೇದವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಧ್ವನಿ ಮಹಾನ್ ಪೂಜ್ಯವಾದ ಆದರಣೀಯವಾದ ವೇದಗಳನ್ನು ವಿಶಿಷ್ಟ ಧ್ವನಿಯಿಂದ ತನ್ನ ನಿಶ್ವಾಸದಂತೆ ಸುಲಭವಾಗಿ ಬಾಯಿಯಿಂದ ಬರುವಂತೆ ಹೇಗೆ ನಾವು ಶ್ವಾಸ ತೆಗೆದುಕೊಳ್ತಾ ಇದ್ದರೆ ಏನು ತ್ರಾಸಾಗೋದಿಲ್ಲ, ಭಗವಂತನ ಮುಖದಿಂದ ಅದೇ ರೀತಿ ನಮ್ಮ ಗುರುಗಳು ಸಾಂಗ್ಲಿಯಲ್ಲಿದ್ದು ಮಾೌಲಿ ಆಚಾರ್ಯರು 10 ಮಂಡಲ ವೇದವನ್ನು ಕಲ್ತಿದ್ದರು. ದಿನಕ್ಕೆ 7 ತಾಸು ವೇದಗಳನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. 7 ತಾಸು 8 ತಾಸು ಕೂತ್ರೆ ಸಾಕು. 1 ಅಧ್ಯಾಯ 2 ಅಧ್ಯಾಯ ಮಂಡಲ 2 ಮಂಡಲ ವೇದ ಹೇಳಬೇಕು. ಹೇಳಿದರೆ ಅವ್ರ ಅಣ್ಣಂದು ನಮಗೆ ಹೇಳ್ತಾಯಿದ್ರು, ಆ ಉಷ್ಣತೆಯಿಂದ ಬಾಯಿಂದ ರಕ್ತ ಬರಬೇಕಂತೆ. ಆಗ ಅವ್ರು ನಿಲ್ಲಿಸಿ ಏನಾದರೂ ಮಾಡಿ ಒಳ್ಳೆ ಆಹಾರ ಹಾಕಿ ತುಪ್ಪ ತಿನ್ನಿಸಿ, ಅದಕ್ಕೋಸ್ಕರ ಹಿಂದಿನ ಕಾಲಕ್ಕೆ ವೈದಿಕ ಬ್ರಾಹ್ಮಣರಿಗೆ ತುಪ್ಪ ಹೆಚ್ಚಾಗ್ತಾಯಿದ್ರು. ಯಾಕೆ? ಶರೀರದ ಉಷ್ಣತೆ ಇದನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿ. ಅಲ್ಲರಿ ಅಷ್ಟು ತುಪ್ಪ ತಿಂದರೆ ಅಷ್ಟು ವೇದ ಹೇಳ್ತಾರೆ ಯಾವಾಗ ಸುಟ್ಟೋಗಿರ್ತದೆ, ಅದು ಕೊಲೆಸ್ಟ್ರಾಲ್ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಯಸ್ಯ ಮಹತೋ ಭೂತಸ್ಯ ನಿಶ್ವಸಿತಂ
ಮಹಾನ್ ಪೂಜ್ಯವಾದ ಸ್ವನಃ ಧ್ವನಿ ಆತ್ಮ ಬ್ರಹ್ಮದೇವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಆಗ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ ತೇನೇ ಬ್ರಹ್ಮಹೃದಯ ಆದಿಕವಯೇ ಆದಿಕವಿಯಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಪರಮಾತ್ಮ ಗಂಭೀರವಾದ ಸ್ವರದಿಂದ ವೇದಗಳನ್ನು ಕಲಿಸಿದಂತೆ ಆ ವಾತಾವರಣ ಹೇಗಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಸಮುದ್ರದ ಮಧ್ಯದಲ್ಲಿ ಶೇಷಶಾಹಿಯಾದ ಪರಮಾತ್ಮ ವೇದಗಳನ್ನು ಹೇಳ್ತಾ ಇದ್ದರೆ ಬ್ರಹ್ಮದೇವರು ಅದನ್ನು ತಿರುಗಿ ಉಚ್ಚಾರಣೆ ಮಾಡ್ತಾ ಇದ್ದರೆ ಎಂಥ ಒಂದು ಸಂದರ್ಭ ಕಲ್ಪನೆ ಮಾಡಿಕೊಳ್ಳಿ. ಕಲ್ಪನಾತೀತ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಶ್ರೇಷ್ಠವಾದ ವೇದಗಳು, ಆ ವೇದಗಳು ಪರಮಾತ್ಮನ ಶ್ರೇಷ್ಠತೆಯನ್ನು ಹೇಳುವ ಸ್ವನಗಳು. ಮಹಾನ್ ಶ್ರೇಷ್ಠತೆಯ ವೇದಾದಿ ಪ್ರತಿಪಾದಕತೆಯ ಪೂಜ್ಯವಾದ ವೇದಗಳು, ಶ್ರೇಷ್ಠವಾದ ವೇದಗಳಿಂದ ಯಾವನು ಪ್ರತಿಪಾದ್ಯನಾಗಿದ್ದಾನೆ, ಆ ವೇದದ ಸ್ವನದಿಂದ ಪ್ರತಿಪಾದ್ಯನಾಗಿದ್ದಾನೆ, ಅವನಿಗೆ ಮಹಾಸ್ವನ ಅಂತ ತಿಳ್ಕೊಂಡಂತ ಹೆಸರು. ಶ್ರೇಷ್ಠ ಸ್ವನಃ ವೇದಾದಿ ಪ್ರತಿಪಾದಕತೆಯ ಅಸ್ಯ ಅಸ್ತಿ ಇತಿ. ಮಹಾನ್ ಶ್ರೇಷ್ಠವಾದ ವೇದರೂಪವಾದ ಧ್ವನಿ ಯಾವನನ್ನು ಪ್ರತಿಪಾದನೆ ಮಾಡ್ತದೆ ಅಂಥ ಪ್ರತಿಪಾದಕತ್ವ ಇವನಲ್ಲಿ ಇದೆ. ಆದ್ದರಿಂದಾಗಿ ಮಹಾಸ್ವನಃ ಅಂತೇಳಿ ಭಗವಂತನಿಗೆ ಹೆಸರು. ಇದು 4ನೇ ಅರ್ಥ. 5ನೇ ಅರ್ಥ ಅಥವಾ 4ನೇ ಅರ್ಥ ಅಂತ ಇಟ್ಟುಕೊಳ್ಳಿ. ಸ್ಪಷ್ಟವಾಗಿ ಕಾಠೋಪನಿಷತ್ತು ಹೇಳ್ತದೆ, ಎಲ್ಲ ವೇದಗಳು ಪರಮಾತ್ಮ ಪರವಾಗಿಯೇ ಇವೆ, ಭಗವಂತನ ಸ್ತೋತ್ರವನ್ನೇ ಮಾಡುತ್ತವೆ. ಸರ್ವೇ ವೇದಾಃ ಯತ್ಪದಮಾಮನಂತೆ ಅಂತ ಕೊನೆಗೆ ಓಮಿತ್ತೆ ತತ ಅಂಥೇಳಿ ಅದನ್ನು ಮುಗಿಸ್ತಾರೆ. ಕಾಠಕ ಉಪನಿಷತ್ತು 1ನೇ ಅಧ್ಯಾಯ 6ನೇ ಆರಣ್ಯಕ ಅಥವಾ ಬ್ರಾಹ್ಮಣ 1ನೇ ಋಕ್. ಸರ್ವೇ ವೇದಾಯತ್ ಪದಮಾಮನಂತಿ. ಮಹಾಂತಃ ಸ್ವನಃ ವೇದಾದಯಃ ಯಸ್ಮಾತ್ ಯಸ್ಮಿನ್ ಯಂ ಪ್ರತಿ ಮಹಾಸ್ವನ. ಅತ್ಯಂತ ಉತ್ತಮವಾದ ಸ್ವರದಿಂದ ಗಾನ ಮಾಡಲ್ಪಡುವ ವೇದ ಮಂತ್ರಗಳು ಯಾವನನ್ನು ಪ್ರತಿಪಾದನೆ ಮಾಡುತ್ತವೆಯೋ ಅಂಥ ಭಗವಂತನಿಗೆ ಮಹಾಸ್ವನ ಅಂತ ತಿಳ್ಕೊಂಡಂತ ಹೆಸರು. 5ನೇ ಅರ್ಥ ಬೇಕೆ. ಮಹಾಂತಹ ಅಸುಶ್ಚ ಶ್ರೇಷ್ಠನಾದ ನಮ್ಮ ಪ್ರೇರಕನಾದ ವ್ಯಕ್ತಿ ಯಾರು? ಅಸು ವಾಯುದೇವರು. ಆದ್ದರಿಂದ ಮಹಾಂತಹ ಚ ಅಸು ಅಸುಶ್ಚ ಮಹಾಸು. ಮಹಾಸು ಅಂತ ತಿಳ್ಕೊಂಡಂತ ಮೇಲೆ ಇನ್ನು ಉಳಿದದ್ದೇನು ಊ ವ ಆಗ್ತದೆ. ಮುಂದೆ ಸ್ವರ ಇರಬೇಕು. ಅನತಿ ಮಹಾಸು ಅನತಿ ಚೇಷ್ಟಯತೆ ಏನ. ಯಾವನಿಂದ ವಾಯುದೇವರಿಗೆ ಚೈತನ್ಯ ಪ್ರಾಪ್ತವಾಗ್ತದೆ, ಯಾವ ವ್ಯಕ್ತಿಯಿಂದ ಭಗವಂತನ ವಾಯುದೇವರಿಗೆ ಸಕಲ ವಿಧದಿಂದ ಪ್ರೇರಣೆ ಮಾಡ್ತಾನೆ, ಯಾವ ವ್ಯಕ್ತಿ ಭಗವಂತ ವಾಯುದೇವರಿಗೆ ಪ್ರೇರಕನಾಗಿದ್ದಾನೆಯೋ ಅವನು ಮಹಾಸ್ವನಃ. ಮಹಾಸು ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ವಾಯುದೇವರು ಅವರಿಗೆ ಅನತಿ ಪ್ರೇರಯತಿ ಪ್ರೇರಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಮಹಾಸ್ವನಃ ಅಂತ ತಿಳ್ಕೊಂಡಂತ ಹೆಸರು. 5ನೇ ಹೆಸರು. ಸತ್ಯಸಂಧರು ಹೇಳಿರ್ತಕ್ಕಂಥ ಮಾತು. ಭಾಗವತ್ ತಾತ್ಪರ್ಯದಲ್ಲಿ ಮಾತನ್ನು ಹೇಳ್ತಾರೆ. ವಾಯೋಸ್ಸಕಾಶಾತ್ ಜಗತಃ ಪ್ರವೃತ್ತಿಂ ಕಾಮಯತ್ಯಜ. ಪರಮಾತ್ಮ ತಾನು ಸಮರ್ಥನಾಗಿದ್ದರೂ ಕೂಡ ವಾಯುದೇವರಿಗೆ ಸೃಷ್ಟ್ಯಾಧಿಕಾರಿಗಳಲ್ಲಿ ಅವಕಾಶ ಕೊಟ್ಟು ಅವರ ಜೀವೋತ್ತಮತ್ವವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಪರಮಾತ್ಮ
ತಾನು ಪ್ರಾಣದೇವರ ಕಡೆಯಿಂದ ಜಗತ್ತಿನ ಕಾರ್ಯವನ್ನು ಮಾಡಿಸ್ತಾನೆ. ವಾಯೋಸ್ಸಕಾಶಾತ್ ಜಗತಃ ಪ್ರವೃತ್ತಿಂ ಕಾಮಯತ್ಯಜ. ಪರಮಾತ್ಮನಿಗೆ ನಾನೇ ಒಬ್ಬನು ಶ್ರೇಷ್ಠ ಆಗಬೇಕು ಅಂತೇನಿಲ್ಲ, ನನ್ನವರೂ ಶ್ರೇಷ್ಠರಾಗಬೇಕು, ನನ್ನ ಶಿಷ್ಯರು ಶ್ರೇಷ್ಠ ಆಗಬೇಕು, ನನ್ನ ಮಗನೂ ಶ್ರೇಷ್ಠ ಆಗಬೇಕು ಅಂತ ಪರಮಾತ್ಮನಲ್ಲಿದೆ. ಪ್ರಾಣ ಪ್ರಾಣಮತಃ ಪ್ರಾಹು. ಪ್ರಾಣನಿಗೂ ಪ್ರಾಣನಾದ್ದರಿಂದಾಗಿ, ವಾಯುದೇವರಿಗೂ ಪ್ರೇರಕನಾದ್ದರಿಂದಾಗಿ, ವಿಷ್ಣುಂ ಯೋರಪಿ ಪ್ರಭುಂ. ಪರಮಾತ್ಮನಿಗೆ ಪ್ರಭು ಅಂತ ಕೊಂಡು ಕರೆದಿದ್ದಾರೆ. ಯಾಕೆ? ವಾಯುದೇವರಿಗೂ ಕೂಡ ಪ್ರೇರಣೆ ಮಾಡ್ತಾನೆ, ಅಷ್ಟು ಸಮರ್ಥನಿದ್ದಾನೆ ಪರಮಾತ್ಮ. ಅಥವಾ ಆರನೇ ಅರ್ಥ, ನ ವಿದ್ಯತೆ ಸ್ವಂ ಧನಂ. ಸ್ವಂ ಅಂದರೆ ಧನ. ಯಾರ ಹತ್ತಿರ ಹಣ ಇಲ್ಲ ಅಂಥವರು ಅಸ್ವಾಹ, ಹಣ ಇಲ್ಲದ ಬಡವರು. ಆದರೆ ಭಗವಂತನಲ್ಲಿ ಭಕ್ತಿ ಇದ್ದೆ. ಸುಧಾಮನಂತವರು ತಾನ್ ಸ್ವಂ ನಯತಿ ಇತಿ ಮಹಾಸ್ವನ. ಸ್ವಂ ಮಹಾನ್ ಅಸ್ವನಃ ಮಹಾಸ್ವನಃ. ತಾನ್ ನಯತಿ ಸ್ವಂ ಇತಿ, ಅವರಿಗೆ ಸಂಪತ್ತನ್ನು ಕೊಡ್ತಾನೆ. ಅವರು ಅಸ್ವನಃ, ಅಸ್ವ ಅನ ಅಸ್ವನ. ಮಹಾಶ್ಚಾಸೋ ಅಸ್ವನಶ್ಚ ಮಹಾಸ್ವನಃ. ಪರಮಾತ್ಮನಿಗೆ ಅಸ್ವನ ಅಸ್ವನ ಅಂತ ಕರಿಬೇಕು. ಅಸ್ವನ ಅಸ್ವನ ಅಂತ ತಿಳ್ಕೊಂಡಂತಂದರೆ ಸ್ವ ಅಂದರೆ ಸಂಪತ್ತಿ. ಪರಮಾತ್ಮನಲ್ಲಿ ಸಂಪತ್ತಿ, ಪರಮಾತ್ಮನಿಗೆ ಅಸ್ವನಃ ಸಂಪತ್ತಿ ಇಲ್ಲದವನು ಅಂತ ಅರ್ಥ. ಹಾಗಲ್ಲ. ಅಸ್ವಂ ನಯತಿ ಅಸ್ವಾನ್ ನಯತಿ ಇತಿ ಅಸ್ವನಃ. ಸ್ವ ಅಂದರೆ ಸಂಪತ್ತಿ, ಸ್ವ ನಾಸ್ತಿ ಇತಿ ಅಸ್ವಾಹ. ಯಾರಿಗೆ ಹಣ ಇಲ್ಲ, ಬಡವರು, ಅಂಥವ್ರಿಗೆ ಅಸ್ವರು ಅಂತಕೊಂಡಂಥ ಹೆಸರು. ಅವರನ್ನು ಸ್ವಂ ನಯತಿ ಸಂಪತ್ತಿನ ಕಡೆ ಕರೆದುಕೊಂಡು ಹೋಗ್ತಾನೆ. ಬಡಭಕ್ತರಿಗೆ ಸಾಕಷ್ಟು ಸಂಪತ್ತಿ ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅಸ್ವನಃ ಅಂತಿಕೊಂಡಂತಾಯಿತು. ಮಹಾಶ್ಚ ಪೂಜ್ಯನು, ಸರ್ವಶ್ರೇಷ್ಠನು, ಹಾಗೂ ಬಡವರಿಗೆ ಸಂಪತ್ತಿದಾಯಕನು, ದೀನ ಬಂಧು, ದೀನ ದಲಿತರನ್ನು ಉದ್ಧಾರ ಮಾಡ್ತಕ್ಕಂಥವನು. ಆದ್ದರಿಂದಾಗಿ ಭಗವಂತನಿಗೆ ಮಹಾಸ್ವನಃ ಅಂತ ತಿಳ್ಕೊಂಡಂತ ಹೇಳಿದ್ರು. ಎಷ್ಟು ಸುಂದರ ಅರ್ಥ ಇದೆ ಅಲ್ಲ. ಇನ್ನು 7ನೇ ಅರ್ಥವನ್ನು ನೋಡಿಕೊಳ್ಳೋಣ. ಸುಷ್ಟು ಅನತೆ ಇತಿ ಚೇಷ್ಟತೆ. ಪರಮಾತ್ಮ ಚೆನ್ನಾಗಿ ಎಲ್ಲರಿಗೂ ಪ್ರೇರಣೆ ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳನ್ನು ಹಿಡಿದುಕೊಂಡು ನಮಗೂ ಕೂಡ ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತ. ಪ್ರೇರಿಸ್ತಾನೆ, ನಮಗೆ ಪ್ರೇರಣೆ ಕೊಡ್ತಾನೆ. ಭಗವಂತ ಬ್ರಾಹ್ಮಣರ ಮನೆಯಲ್ಲಿ ಅಥವಾ ಭಕ್ತರ ಮನೆಯಲ್ಲಿ ಹುಟ್ಟಿಸ್ತಾನೆ, ಗುರುಗಳ ಹತ್ತಿರ ಕರ್ಕೊಂಡು ಹೋಗ್ತಾನೆ, ಗುರುಗಳಿಂದ ಉಪದೇಶ ಕೊಡಿಸ್ತಾನೆ. ಇಷ್ಟೆಲ್ಲ ಮಾಡಿ ಒಳ್ಳೆಯ ದಾರಿಗೆ ಬರಲಿ ಅಂತಕೊಂಡಂತೇಳಿ ಎಲ್ಲರನ್ನೂ ಪ್ರೇರಣೆ ಮಾಡ್ತಾನೆ. ಆದ್ದರಿಂದಾಗಿ ಮಹಾಸ್ವನಃ ಅಂತ ತಿಳ್ಕೊಂಡಂಥೇಳಿ. ಮಹಾಶ್ಚಾಸೋ ಸ್ವನಸ್ಯ ಮಹಾಸ್ವನಃ. ಆದ್ದರಿಂದಾಗಿ ಪರಮಾತ್ಮನಿಗೆ ಸು ಅಂತ ತಿಳ್ಕೊಂಡಂತ ಹೆಸರು. ಸು ಅಂದರೆ ಆನಂದ ಅಂತ ಅರ್ಥ. ಸು ಆನಂದ ಅಂತ ತಿಳ್ಕೊಂಡಂಥೇಳಿ ನಿಮ್ಮ ಕಲ್ಪನೆಯಿಂದ ಮಾಡ್ತೀರಾ, ಕಾಲ್ಪನಿಕ ಅರ್ಥವನ್ನು ಹೇಳ್ತೀರಾ ಅಂತ ತಿಳ್ಕೊಂಡಂತ ಇಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸು ಇತ್ಯಾನಂದ ಉದ್ದಿಷ್ಟ. ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಸು ಅಂತ ತಿಳ್ಕೊಂಡಂತಂದರೆ ಆನಂದ ಅಂತ ಅರ್ಥ. ಆನಂತರ ಅನಯತಿ ಚೇಷ್ಟತೆ ಅಂದರೆ ಪ್ರೇರಣೆ ಮಾಡ್ತಾನೆ ಅಂತ ಅರ್ಥ. ಮಹಾಶ್ಚಾಸೋ ಸುಶ್ಚ ಮಹಾಸ್ವನ ಅನಶ್ಚ. ಮಹಾನೂ ಆಗ್ಯಾನ, ಸು ಆಗ ಆನಂದಪೂರ್ಣನೂ ಆಗ್ಯಾನ. ಅನ ಅಂತಿಕೊಂಡಂತಂದರೆ ಪ್ರೇರಣೆಯನ್ನು ಮಾಡ್ತಾನೆ.
ಆದ್ದರಿಂದಾಗಿ ಭಗವಂತನಿಗೆ ಮಹಾಸ್ವನಃ ಅಂತ ಹೆಸರು. ಮಹಾನ್ ಸು ಅನಃ ಈ ರೀತಿಯಾಗಿ ಪದಚ್ಛೇದವನ್ನು ಮಾಡಿದರೆ ಸರ್ವೋತ್ತಮನಾಗಿದ್ದು ಸು ಆನಂದ ಪರಿಪೂರ್ಣನಾಗಿದ್ದು ಅನ ಸರ್ವ ಪ್ರೇರಕನಾಗಿದ್ದ ಭಗವಂತನಿಗೆ ಮಹಾಸ್ವನಃ ಮಹಾಸ್ವನಃ ಅಂತ ಹೆಸರು. ಅಥವಾ 8ನೇ ಅರ್ಥ, 9ನೇ ಅರ್ಥ ಮೈಹ್ಯತೆ ಮಹಾಪೂಜಾಯಾಮ್ ಅಂತ ಧಾತು ಇದೆ. ಮೈಹ್ಯತೆ ಪೂಜ್ಯತೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾ ಅಂತ ಹೆಸರು. ಆನಂತರ ಪ್ರಾಣಾನ ನಯತಿ ಅಂತಿಕೊಂಡಂತಂದರೆ ಅಸ್ವನಃ, ಅಸೂನ್ ಪ್ರಾಣಾನ್ ನಯತೇತಿ ಅಸ್ವನಃ, ಪೂಜ್ಯನೂ ಆಗಿದ್ದಾನೆ, ನಮ್ಮ ಪ್ರಾಣಗಳನ್ನು ಪ್ರೇರಣೆ ಮಾಡ್ತಾನೆ. ಮಹಾಶ್ಚಾಸೋ ಮಹಾಸ್ವನಃ ಅಂದರೆ ನಮ್ಮ ಪ್ರಾಣಗಳನ್ನು ಯಾವಾಗಲೂ ಪ್ರೇರಿಸ್ತಾನೆ. ವಾಯುದೇವರ ಕಡೆಯಿಂದ ನಾವು ಉಸಿರಾಡಿಸುವಂತೆ ಮಾಡ್ತಾನೆ. ಆಜ್ಞಾಚಕ್ರದಲ್ಲಿ ಪೀನಲ್ ಗ್ರಂಥಿಯಲ್ಲಿದೆ ಆಧುನಿಕ ಸೈನ್ಸ್ ಪ್ರಕಾರ. ಅಲ್ಲಿದ್ದು ಈ ಸಂಪೂರ್ಣ ಜಗತ್ತಿಗೆ ಪ್ರಾಣವಾಯು ಸಿಗುವಂತೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ವಾಯುದೇವರು ಅಂಥ ವಾಯುದೇವರಿಗೆ ಶ್ವಾಸೋಚ್ಛ್ವಾಸ ಮಾಡಲು ಪ್ರೇರಣೆ ಮಾಡ್ತಾನೆ ಪರಮಾತ್ಮ. ಹೀಗಾಗಿ ಮಹ್ಯತೆ ಪೂಜ್ಯನಾಗಿದ್ದುಕೊಂಡು ಅಸೂನ್ ಪ್ರಾಣಾನಿ ನಯತೇತಿ ಮಹಾಸ್ವನಃ. ಶಾಸ್ತ್ರ ಹೇಳ್ತಾರೆ, ನಾವು ಸ್ವತಃ ಶ್ವಾಸ ಮಾಡಲಿಕ್ಕೆ ಸಮರ್ಥರಲ್ಲ, ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ. ಪರಮಾತ್ಮ ಇದ್ದು ವಾಯುದೇವರ ಕಡೆಯಿಂದ ಮಾಡಿಸ್ತಾನೆ. ಆದ್ದರಿಂದಾಗಿ ಈ ಶರೀರಕ್ಕೆ ಊರ್ಜಾ ಸಿಗ್ತದೆ. ಯಾವ ನಿಮಿಷದಲ್ಲಿ ಪರಮಾತ್ಮ ಹೊರಟ ಆ ಶರೀರ ಮೃತ ಅಂತ ಅನಿಸ್ಕೊಳ್ತದೆ. ನೈ ಸಂಸಾರಿಣಃ ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ನೈ ಸಂಸಾರಿಣಃ ಮುಖ್ಯತಃ ಪ್ರಾಣಧಾರಕತ್ವಂ. ಸಂಸಾರಿಗಳಿಗೆ ಸ್ವತಂತ್ರತಾ ಪ್ರಾಣಧಾರಕತ್ವ ಇಲ್ಲ. ಬ್ರಹ್ಮಣ ತ್ಯಕ್ತದೇಹಸ್ತು ಮೃತ ಇತ್ಯುಚ್ಯತೆ ಬುಧೈ. ಯಾವಾಗ ಪರಮಾತ್ಮ ಮತ್ತು ವಾಯುದೇವರು ಇಲ್ಲಿಂದ ಹೊರಟೋಗ್ತಾರೆ ಆಗ ಆ ವ್ಯಕ್ತಿ ಮೃತ ಅಂತ ಅನಿಸ್ಕೊಳ್ತಾನೆ. ಎಲ್ಲಿವರೆಗೂ ಹೋಗೋದಿಲ್ಲ ಅವನು ಮೃತ ಅಂತ ಅನಿಸ್ಕೊಳ್ಳೋದಿಲ್ಲ. ಕೆಲವು ವರ್ಷಗಳ ಹಿಂದೆ KM ಹಾಸ್ಪಿಟಲ್ನಲ್ಲಿ ಈ ರೀತಿ ಆಗಿರ್ತಕ್ಕಂಥ ಒಂದು ಘಟನೆ ನಡೆಯಿತು. ಹಾರ್ಟ್ ಬೀಟ್ ನಿಂತೋಯಿತು, ಆನಂತರ ಬ್ರೀತಿಂಗ್ ನಿಂತೋಯಿತು. ಡಾಕ್ಟರು ಆ ವ್ಯಕ್ತಿಗೆ ಅವನು ಮೃತನಾದ ಅಂತೇಳಿ ಆ ಕಾಲದಲ್ಲಿ ಡಿಸೈಡ್ ಮಾಡಿದರು. ಜನರು ಆ ಡೆಡ್ ಬಾಡಿ ತೆಗೆದುಕೊಂಡು ಹೋದರು. ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ತನ್ನ ತಂದೆಗೆ ಅಗ್ನಿ ಕೊಡಬೇಕು, ಮತ್ತೊಮ್ಮೆ ಅವನ ಮುಖ ನೋಡಬೇಕು ಅಂತೇಳಿ ಅವನ ಮಗ ಬಂದಾಗ ಎಡಗಣ್ಣಿಂದ ನೀರು ಬರಲಿಕ್ಕೆ ಪ್ರಾರಂಭ ಆದವು. ಇಲ್ಲ ಇಲ್ಲೇನೋ ಜೀವ ಇದೆ ಅಂತೇಳಿ ಆಗ ಇಮಿಡಿಯೇಟ್ಲಿ ಮತ್ತೆ ಆ್ಯಂಬುಲೆನ್ಸ್ ಕರೆಸಿ ಹಾಸ್ಪಿಟಲ್ ಡಾಕ್ಟ್ರ್ ಕರ್ಕೊಂಡು ಹೋದರೆ ಅವ್ರು ಯಾವಾಗ ಸ್ಕ್ಯಾನ್ ಮಾಡಿದರು ಆ ಕಾಲಕ್ಕೆ ಇಲ್ಲಿ ಪೀನಲ್ ಗ್ರಂಥಿ ಜಾಗೃತವಾಗಿತ್ತು, ಅದು ಸ್ಪಂದಿಸಲು ಪ್ರಾರಂಭವಾಗಿತ್ತು. ಡಾಕ್ಟರ್ ಗಾಬರಿ ಆದರು. ಆನಂತರ ಮತ್ತೆ ಪುನಃ ಅವನಿಗೆ ಆಕ್ಸಿಜನ್ ಇತ್ಯಾದಿಗಳನ್ನು ಕೊಟ್ಟು ವೆಂಟಿಲೇಟರ್ ಇಟ್ಟ ಮೇಲೆ ಕ್ರಮವಾಗಿ 2ನೇ ದಿವಸ ಆ ವ್ಯಕ್ತಿ ಜೀವಿತನಾದ. ಎಲ್ಲಿವರೆಗೂ ಪರಮಾತ್ಮ ಹೋಗೋದಿಲ್ಲ ಶರೀರ ಬಿಟ್ಟು,
ವಾಯುದೇವರು ಹೋಗೋದಿಲ್ಲ, ಅಲ್ಲಿವರೆಗೂ ಅವನು ಮೃತನಲ್ಲ. ಹಾರ್ಟ್ ತನ್ನ ಕೆಲಸ ನಿಲ್ಲಿಸ್ಬೋದು, ಅಂದರೆ ಬಹಳ ಅಗದಿ ಸೂಕ್ಷ್ಮವಾಗಿರ್ತದೆ, ಸೂಕ್ಷ್ಮವಾಗಿ ಶ್ವಾಸವೂ ಕೂಡ ಇರ್ತದೆ. ಆದರೆ ಮಷೀನಿಗೆ ಗೊತ್ತಾಗೋದಿಲ್ಲ, ಮಷೀನಿಗೆ ಗೊತ್ತಾಗೋದಿಲ್ಲ, ಆದರೆ ಅಷ್ಟು ಸೂಕ್ಷ್ಮವಾಗಿರ್ತದೆ. ಜೆ ಹಾಸ್ಪಿಟಲ್ ಅಂತ ಬಾಂಬೆಯಲ್ಲಿದೆ. ಅಲ್ಲಿ ಒಬ್ಬ ಮಿನಿಸ್ಟರ್ನ ಮೃತ ಅಂತಿಕೊಂಡು ಡಾಕ್ಟರ್ ಘೋಷಣೆ ಮಾಡಿದರು. ಘೋಷಣೆ ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವನನ್ನು ಒಯ್ದು ಮಾರ್ಗೋ ಅಂತಲೇ ಶವಾಗಾರದಲ್ಲಿ ಇಟ್ಟರು. ಯಾಕೆಂದರೆ ಅವ್ರ ಮಕ್ಕಳೆಲ್ಲ ದೂರವರಿಂದ ಮರುದಿವಸ ಬರೋರಿದ್ದರು. ಇಟ್ಟರೆ ರಾತ್ರಿ 2 ಗಂಟೆಗೆ ಅವನಿಗೆ ಎಚ್ಚರ ಆಗಿದೆ. ಎದ್ದು ಕುಳಿತುಕೊಂಡು ಡಬಾ ಬಾಗಿಲ ಬಡಿತಾ ಇದ್ದಾನೆ. ದ್ವಾರಪಾಲಕರೆಲ್ಲ ಗಾಬರಿಯಾಗಿ ಏನೋ ಭೂತ ಬಂತು ಅಂತ ತಿಳ್ಕೊಂಡು ಅಂತೇಳಿ ಓಡೋಗ್ಬಿಟ್ರು. ಅವನು ಬಡದ ಕಡೆಗೆ 3-4 ಜನ ಎಲ್ಲ ಕೂಡ ಸೇರಿ ಬಂದು ಬಾಗಿಲ ತೆಗೆದ್ರೆ ಜೀವಂತ ಎದ್ದು ಬಂದ. ಅದು ನನಗೆ ಇನ್ನೂ ಡೇಟ್ ಮಂತ್ ನೆನಪಿಲ್ಲ, ಆದರೆ ಜೆ ಹಾಸ್ಪಿಟಲಲ್ಲಿ ಈ ರೀತಿಯ ಘಟನೆ ನಡೆದಿದೆ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಡಾಕ್ಟರ್ ಎಲ್ಲ ಮುಗೀತು ಅಂತ ಹೇಳಿದರೂ ಕೂಡ 3 ತಾಸು ತಪ್ಪದೆ ಆ ಡೆಡ್ ಬಾಡಿ ಇಟ್ಕೊಳ್ಳಿ, ಆನಂತರ ಸಂಸ್ಕಾರ ಮಾಡಿ ಅಂತಂತಾರೆ. ಯಾಕೆ ಅಂತಿಕೊಂಡ್ರೆ ಅಗದಿ ಸೂಕ್ಷ್ಮವಾಗಿರ್ತಕ್ಕಂಥ ಶ್ವಾಸೋಚ್ಛ್ವಾಸ, ದೇವರು ಪರಮಾತ್ಮ ವಾಯುದೇವರು ಇನ್ನೂ ಇರ್ತಾರೆ, ಪುನಃ ಅವ್ರು ಜಾಗೃತರಾಗಬಹುದು. ಆ ರೀತಿಯಾಗಿ ನಡೆದ ಘಟನೆಗಳಿದೆ ಇಂಥವು. ಅದಕ್ಕೇ ಇವತ್ತಿಗೂ ಕೂಡ ಮೆಡಿಕಲ್ ಸೈನ್ಸ್ದಲ್ಲಿ ಬ್ರೈನ್ ಡೆಡ್ ಆದರೆ ಅವನ ಡೆಡ್ಡು, ಆ ನಂತರ ಶರೀರ ಶ್ವಾಸೋಚ್ಛ್ವಾಸ ಹಾರ್ಟ್ ಬೀಟ್ ನಿಂತರ ಡೆಡ್ಡು ಅಂತ ತಿಳ್ಕೊಂಡಂತೂ ಇನ್ನೂ ಡಿಸೈಡ್ ಇಲ್ಲ ಆಧುನಿಕ ಸೈನ್ಸ್ದಲ್ಲಿ. ಯಾಕಂದರೆ ಎಷ್ಟೋ ರೀತಿಯಾಗಿರ್ತಕ್ಕಂಥದ್ದಲ್ಲಿ ಕೋಮಾ ಪರಿಸ್ಥಿತಿಯಲ್ಲಿ ಮನಸ್ಸು ಬುದ್ಧಿ ಕೆಲಸ ಮಾಡ್ತಾ ಇರೋದಿಲ್ಲ, ಆದರೆ ಪ್ರಾಣ ಇರ್ತದೆ. ಅಷ್ಟವನ್ನು ಆ ದುಃಖ ಅನುಭವಿಸಬೇಕು ಅಂತ ಇರ್ತದೆ. ಆನಂತರ ವಾಯುದೇವರು ಬಿಟ್ಟು ಹೋಗ್ತಾರೆ. ಬ್ರಹ್ಮಣ ತ್ಯಕ್ತದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ ಅಂತೇಳಿ ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳಿದ್ದಾರೆ. ಅಥವಾ ಭಗವಂತನಿಗೆ ಜ್ಞಾನ ರೂಪನಾದ್ದರಿಂದಾಗಿ, ಅವನ ಜ್ಞಾನಾನಂದ ಶರೀರ ಆದ್ದರಿಂದಾಗಿ ಮಾ ಜ್ಞಾನಂ ಮಾ ಸ್ವರೂಪತ್ವಾತ್ ಆ ನಂತರ ದೋಷಹಾನಾತ್, ದೋಷಗಳನ್ನು ದೂರ ಮಾಡ್ತಾನೆ, ಆದ್ದರಿಂದ ಪರಿಪೂರ್ಣನಾದ್ದರಿಂದ ಸ್ವತಂತ್ರನಾದ್ದರಿಂದಾಗಿ ಎಲ್ಲರನ್ನು ಪ್ರೇರಣೆ ಮಾಡ್ತಾನೆ, ಎಲ್ಲರ ಸ್ವಾಮಿ ಆದ್ದರಿಂದಾಗಿ ಜ್ಞಾನರೂಪನು, ದೋಷ ದೂರನು, ಪರಿಪೂರ್ಣನು, ಸ್ವತಂತ್ರನು, ಹಾಗೂ ಎಲ್ಲರನ್ನು ನಿಯಮನ ಮಾಡಿಕೊಂಡು ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಮಶ್ಚಾಸೋ ಹಶ್ಚಾಸೋ ಅಶ್ಚಾಸೋ ಸ್ವಶ್ಚಾಸೋ ನಾಶ್ಚಾಸೋ ಮಹಾಸ್ವನಃ. ಒಂದು ಮಹಾಸ್ವನದಲ್ಲಿ ಪರಮಾತ್ಮನ 5 ಮಹಿಮೆಗಳು, 5 ವಿಶಿಷ್ಟತೆಗಳು. ಇಂಥ ವಿಶಿಷ್ಟತೆಯಿಂದ ಕೂಡಿದ ಮಹಾಸ್ವನ ಪರಮಾತ್ಮ ದೈತ್ಯಾದಿಗಳು ಯಾವಾಗ ನೀರನ್ನು ನಿಲ್ಲಿಸ್ತಾರೆ, ನದಿಯನ್ನು ನಿಲ್ಲಿಸ್ತಾರೆ, ಪ್ರವಾಹವನ್ನು ನಿಲ್ಲಿಸ್ತಾರೆ, ಅಂಥ ವೇಳೆಗೆ ಅವರನ್ನು ಸಂಹರಿಸಿ ಸರಿಯಾಗಿ ನೀರು ಹರಿಯುವಂತೆ ಜ್ಞಾನಿಗಳ ಧ್ಯಾನದಲ್ಲಿ ವಿಘ್ನಗಳು ಬಂದಾಗ ಆ ಜ್ಞಾನಿಗಳ ಮನಸ್ಸು ಬುದ್ಧಿ ಧ್ಯಾನದ ಕಡೆಗೆ ಹರಿಯುವಂತೆ, ವೇದಾದಿಗಳ ಜ್ಞಾನ ನಮಗೆ ಧಾರೆ ಧಾರೆಯಾಗಿ ಬರುವಂತೆ ಪರಮಾತ್ಮ ಮಾಡ್ತಾನೆ. ಯಾಕೆ ನದಮ್ಮ ಓದತೀನಾಂ, ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಆಶ್ರಯದಾತನಾಗಿದ್ದಾನೆ. ಧೇನೂನಾಂ ಇಶುದ್ಧಸಿ ಅಂತ ತಿಳ್ಕೊಂಡಂಥೇಳಿ ಬೃಹತಿ ಸಹಸ್ರ ಹೇಳ್ತಾ ಇರೋದ್ರಿಂದಾಗಿ
ವಿಷ್ಣು ಸಹಸ್ರನಾಮದ ನಾಮದ ನಿರ್ವಚನವನ್ನು ನಮ್ಮ ಆಚಾರ ಭಾಷ್ಯಾದಿಗಳನ್ನು ಕೊಟ್ಟರೆ ಈ ಹೆಸರು ಏಕೆ ಬಂತು ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಪ್ರತಿ ಸಹಸ್ರ. ಆದ್ದರಿಂದಾಗಿ ಮಹಾನ್ ಪರಿಪೂಜ್ಯನಾಗಿರ್ತಕ್ಕಂಥ ಪರಮಾತ್ಮ ಅಸ್ವರಾದ, ಧನಹೀನರಾದ, ಬುದ್ಧಿಹೀನರಾದ, ಅತ್ಯಂತ ಸಾಮಾನ್ಯ ವ್ಯಕ್ತಿಗಳಾದ, ದೀನರಾದ ನಮ್ಮನ್ನು ಉತ್ತಮವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗು ಅಂಥೇಳಿ ಆ ಮಹಾಸ್ವನ ಅಂತ ಅನಿಸ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಆ ಚಿಂತನೆಯನ್ನು ಭಗವಂತನ ಪಾದಪದ್ಮಗಳಿಗೆ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪ್ರಾಣಗಳಿಗೆ ಸಮರ್ಪಣೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಯಕ್ಷರೋ ಯೋಜರ ಸರ್ವದೈವಾಮೃತಃ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡವಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.